ಬಸಂತಪ್ಪ ಕೇಸ್ ಚಿಕ್ಕ ಗುರುತಿನ ಸಂಖ್ಯೆ 351 ಸಚಿವರು ಉತ್ತರ ಕೊಡಕಂತೆ. ಸಂತೋಷ್ ಲಾಡ್ ಒದಗಿಸಲಾಗಿದೆ. ಅಧ್ಯಕ್ಷರೇ, ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಈ ರಾಜ್ಯದಲ್ಲಿ ನೌಕರನ್ನ ತಗೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಹೊರಗುತ್ತಿಗೆ ನೌಕರರನ್ನ ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇನ್ನುಳಿದಂಥ ಸಮಾಜ ಕಲ್ಯಾಣದಲ್ಲಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಈಗಾಗಲೇ ಉದಾಹರಣೆ ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ನೌಕರಿಗೆ ಸಂಬಳ ಇರೋದು 17,500 ರೂಪಾಯಿ ಲೇಬರ್ ಆಕ್ಟ್ ಪ್ರಕಾರ. ಒಬ್ಬ ನೌಕರಿಗೆ, ಡಿ ಗ್ರೂಪ್ ನೌಕರಿಗೆ 17,500 ರೂಪಾಯಿ ಇದೆ. ಆ 17,500 ರೂಪಾಯಿ ಒಬ್ಬ ಟೆಂಡರ್ದಾರ್ಗೆ ಆದಾಗ ಒಬ್ಬ ನೌಕರಿಗೆ ಕೊಡ್ತಕ್ಕಂಥ ಸಂಬಳ ಅವರು 10,500 ರೂಪಾಯಿ ಕೊಡ್ತಾರೆ. ಇನ್ನು 7,000 ರೂಪಾಯಿ ದುಡ್ಡನ್ನ ಅವ್ರು ಯಾವುದಕ್ಕೆ ಉಪಯೋಗಿಸಿರ್ತಕ್ಕಂಥ ಗೊತ್ತಿಲ್ಲ. ಇದು ಬಹಳ ಅನ್ಯಾಯ ಆಗ್ತಾ ಇದೆ ನೌಕರಿಗೆ. ಅದರಿಂದ ದಯಮಾಡಿ ಏನು ಹೊರಗುತ್ತಿಗೆ ಆಧಾರದಲ್ಲಿ ನಡೀತಕ್ಕಂಥ ನೌಕರರ ಹಗಲು ದೊರಡೆಯನ್ನ ಆದಷ್ಟು ನಾವು ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಆ ನೌಕರಿಗೆ ESIPF ಸಹ ಯಾರು ಸಹ ಕಟ್ತಾ ಇಲ್ಲ. ಟೆಂಡರ್ದಾರ್ ಗುತ್ತಿಗೆ ತಗೊಂಡಿರ್ತಕ್ಕಂಥ ಏಜೆನ್ಸಿಯವರು ESIPF ಅನ್ನು ಸಹ ಕಟ್ತಾ ಇಲ್ಲ.